ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿ ಮಾಡುವಂಥ ಒಂದು ಆರಿ ವರ್ಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಫ್ರಂಟ್ ನೆಕ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಲೈನು ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇಲ್ಲಿ ಚೈನ್ ಸ್ಟಿಚ್ ಹಾಕಬೇಕಾದ್ರೆ ಪ್ರತಿ ಒಂದು ಚೈನು ಸೇಮ್ ಲೆಂತಲ್ಲೇ ಇರಬೇಕು ಫ್ರೆಂಡ್ಸ್. ಯಾವಾಗಲೂ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಬಾರ್ದು. ಪ್ರತಿ ಡಿಸೈನಲ್ಲೂ ಕರ್ವ್ ಶೇಪ್ ಏನಿದಲ್ವಾ, ಒಂದು ನೆಕ್ ಶೇಪ್ ಕೊಟ್ಟುವಾಗ ಕರ್ವ್ ಶೇಪ್ ಕೊಟ್ಟಿರ್ತೀವಲ್ಲ, ಸೊ ಆ ಶೇಪಲ್ಲಿ ಮಾತ್ರ ಸ್ವಲ್ಪ ಶೇಪ್ ಬರಲಿಕ್ಕೆ ಚೈನನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿದರೂ ಪರವಾಗಿಲ್ಲ, ಯಾಕಂದರೆ ಅದು ಶೇಪ್ ನೀಟಾಗಿ ಬರಬೇಕು. ನೋಡಿಲಿ, ಮತ್ತೆ ಒಂದು ಲೈನ್ ಹಾಕ್ತಾಯಿದ್ದೀನಿ. ಒಟ್ಟು ನಾನಿಲ್ಲಿ 4 ಲೈನ್ ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೀವು ಕೂಡ ಯಾವುದೇ ಆರಿ ವರ್ಕ್ ಮಾಡೋದಿದ್ರೂ ನೆಕ್ ಲೈನ್ ಅಥವಾ ಸ್ಲೀವ್ಗಾದ್ರೂ 4 ಲೈನ್ ನೀವು ಚೈನ್ ಸ್ಟಿಚ್ಚು ಕೊಡಲೇಬೇಕಾಗುತ್ತೆ. ಇಲ್ಲಿ ನಾನು 4 ಲೈನ್ ಕೂಡ ಝರಿ ಥ್ರೆಡ್ಡಲ್ಲೇ ಕೊಡ್ತೀನಿ. ನೀವು ಸಾರಿ ಕಲರ್ ಯಾವುದಿರುತ್ತೆ, ನಾನಿಲ್ಲಿ ಪ್ಲೇಗಿನಲ್ಲಿ ಮಾಡ್ತಾ ಇರೋದ್ರಿಂದ ಝರಿಯಲ್ಲೇ ಕೊಡ್ತಾಯಿದ್ದೀನಿ. ನೀವು ಸಾರಿ ಕಲರ್ ಯಾವುದಿದೆ ಅದರಲ್ಲಿ 2 ಲೈನು, ಹಾಗೆ ಝರಿಯಲ್ಲಿ 2 ಲೈನು, ಒಟ್ಟು 4 ಲೈನು ಝರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ಚನ್ನು ಕೊಡಲೇಬೇಕು. ಯಾಕಂದರೆ ಈ ರೀತಿ ಕೊಡೋದ್ರಿಂದ ಸ್ಟಿಚ್ ಮಾಡಬೇಕಾದ್ರೆ ಟೈಲರ್ಸ್ಗೆ ತುಂಬಾ ಈಸಿ ಆಗುತ್ತೆ ಹೊಲಿಯೋದಕ್ಕೆ. ಹಾಗೆಯೇ ಯಾವುದೇ ರೀತಿ ನೀಡಲೆಲ್ಲ ಮುರಿಯೋದಿಲ್ಲ. ಸ್ಟಿಚ್ ಮಾಡಬೇಕಾದ್ರೆ ನೀಡಲ್ ಬೀಡ್ಸಿಗೆ ತಾಗ್ಬಿಟ್ಟು ಅದು ಮುರಿದೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸ್ಟಿಚ್ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ ನೀವು ಈ ಒಂದು ಚೈನ್ ಸ್ಟಿಚ್ ಕೊಡದೆ ಹೋದರೆ. 1-2 ಚೈನ್ ಸ್ಟಿಚ್ ಕೊಡೋದ್ರಿಂದ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಚೈನ್ ಸ್ಟಿಚ್ ಕೊಡಬೇಕಾದ್ರೆ 4 ಲೈನು ಚೈನ್ ಸ್ಟಿಚ್ನ ಕೊಡಲೇಬೇಕು, ಕಂಪಲ್ಸರಿ. ಇಲ್ಲಿ ನಾನು 4 ಲೈನು ಚೈನ್ ಸ್ಟಿಚ್ಚನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ನೀಟಾಗಿ ಬಂದಿದೆ. ಇಲ್ಲಿ ನಾನು ಬೀಡ್ಸ್ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ ತಿನ್ನಿ ಜರಡಿ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾವು ಬ್ಯಾಕ್ ಸ್ಟಿಚ್ ಹಾಕಿಬಿಟ್ಟೆ ನೆಕ್ಸ್ಟ್ ತಗೋಬೇಕು ಥ್ರೆಡ್ನ. ಇಲ್ಲಿ ನಾವು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾನು. ಶುಗರ್ ಬೀಡನ್ನ ಸ್ಟಿಚ್ ಮಾಡಬೇಕಾದ್ರೆ ಯಾವಾಗಲೂ 1 ಅಥವಾ 2 ಬೀಡ್ಗಳನ್ನ ಮಾತ್ರ ಸ್ಟಿಚ್ ಮಾಡ್ತಾ ಹೋಗಬೇಕು. ಅದಕ್ಕಿಂತ ಜಾಸ್ತಿ ಬೀಡ್ಗಳನ್ನ ಯಾವತ್ತಿಗೂ ನೀವು ಆ್ಯಡ್ ಮಾಡ್ತಾ ಹೋಗಬಾರ್ದು. ಶುಗರ್ ಬೀಡನ್ನ 1 ಮತ್ತು 2 ಇದಕ್ಕಿಂತ ಜಾಸ್ತಿ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಆ ಝರಿ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಮಾಡ್ತಾ ಹೋಗಿ. ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಸಾಕು, ಗ್ರ್ಯಾಂಡ್ ಆಗಿರೋ ವರ್ಕ್ನ ನೀವು ಈ ಒಂದು ಆರಿ ವರ್ಕ್ ಡಿಸೈನ್ನ ನೀವು ಮಾಡ್ಬೋದು. ಸಿಂಪಲ್ ಆಗಿರೋ ಡಿಸೈನು 100 ರೂಪಾಯಿಂದಲೇ ನೀವು ಮಾಡ್ಬೋದು. ಇದೇ ರೀತಿ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ ನೋಡಿ. ಶುಗರ್ ಬೀಡನ್ನ ಯಾವಾಗಲೂ 2 ಅಥವಾ 1 ಬೀಡ್ ಮಾತ್ರ ಇಲ್ಲಿ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಮಗೆ ಹೊರಗಡೆ ಹೋಗೋದಕ್ಕೆ ಕೆಲಸ ಮಾಡೋಕ್ಕೆ ಹೋಗೋದಕ್ಕಾಗೋದಿಲ್ಲ ಅಥವಾ ಮನೆಯಲ್ಲಿ ಬಿಡೋದಿಲ್ಲ ಅನಿಸಿದರೆ ನೀವು ಈ ರೀತಿಯ ವರ್ಕ್ಗಳನ್ನ ಮನೆಯಲ್ಲೇ ಕೂತ್ಕೊಂಡು ಕಲಿತು ಮನೆಯಿಂದಲೇ ನೀವು ಬಿಸ್ನೆಸ್ನ ಆರಂಭಿಸ್ಬೋದು. ಇದಕ್ಕೆ 1000 ಗಟ್ಟಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಅಗತ್ಯ ಇಲ್ಲ. ಈ ಒಂದು ಸಿಂಪಲ್ ಡಿಸೈನ್ಗೆ ನಿಮಗೆ ಈ ಒಂದು ಡಿಸೈನ್ಗೆ 100 ರೂಪೀಸ್ ಇದ್ದರೆ ಸಾಕು. ನೀವು ಈ ಒಂದು 1500 ತನಕ ವರ್ಕನ್ನು ನೀವು 100 ರೂಪಾಯಿಯಿಂದನೇ ಮಾಡ್ಬೋದು. ಯಾರಿಗಾದರೂ ಆರಿ ವರ್ಕ್ ಕ್ಲಾಸ್ ಕಲಿಬೇಕು, ನಾವು ಕೂಡ ಮನೆಯಿಂದನೇ ಬಿಸ್ನೆಸ್ನ ಆರಂಭಿಸಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ನ ಮಾಡಿ. ಹಾಗೆ ಪ್ರತಿದಿನ ಒಂದೊಂದು ಡಿಸೈನ್ಗಳು ಸಿಂಪಲ್ಲಾಗಿ ನೀವು ಮಾಡುವಂಥ ಡಿಸೈನ್ಗಳನ್ನ ನಾನಿಲ್ಲಿ ಹಾಕ್ತಾ ಹೋಗ್ತೀನಿ. ನೀವು ಕೂಡ ನೋಡಿ ಕಲಿಬೋದು.
ಇಲ್ಲಿ ನಾನು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ, ಶ್ರೀ ದುರ್ಗಾ ಕ್ರಿಯೇಷನ್ಸ್ ಅಂತ. ಆ ಚಾನಲಲ್ಲಿ ನಾನು ಕುಚ್ಚು ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ನೀವು ಅಲ್ಲಿ ಹೋಗಿ ಕುಚ್ಚು ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುವವರು ಆ ಒಂದು ವೀಡಿಯೋಗಳನ್ನ ಕೂಡ ನೀವು ನೋಡ್ಬೋದು. ಇಲ್ಲಿ ನಾನು ಶುಗರ್ ಬೀಡ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ 3mm ಬೀಡನ್ನ ಸ್ಟಿಚ್ ಮಾಡ್ತೀನಿ. ನಾವು ಆಗಲೇ ಶುಗರ್ ಬೀಡನ್ನ 1 ಅಥವಾ 2 ಬೀಡ್ಗಳನ್ನ ಮಾತ್ರ ಸ್ಟಿಚ್ ಮಾಡ್ಕೊಂಡು ಹೋಗಿದ್ವಲ್ಲ, ಆದರೆ ಇಲ್ಲಿ ನಾವು ಪ್ರತಿ ಒಂದೊಂದು ಬೀಡ್ಗೆ ಸ್ಟಿಚ್ಚನ್ನು ಹಾಕ್ಕೋತಾ ಹೋಗಬೇಕು. ಯಾವುದೇ ಕಾರಣಕ್ಕೂ 2 ಬೀಡ್ಗಳನ್ನ ಸ್ಟಿಚ್ ಮಾಡಬಾರ್ದು. ಒಂದೊಂದು ಬೀಡನ್ನ ಮಾತ್ರ ನಾವಿಲ್ಲಿ ಸ್ಟಿಚ್ ಮಾಡಬೇಕು. 3mm 2mm 3mm 4mm ಇನ್ಯಾವುದೇ ರೀತಿಯ ದೊಡ್ಡ ಬೀಡ್ಗಳನ್ನಾದ್ರೂ ನಾವು ಸ್ಟಿಚ್ ಮಾಡಬೇಕಾದ್ರೆ ಸಿಂಗಲ್ ಬೀಡ್ಗಳನ್ನೇ ಸ್ಟಿಚ್ ಮಾಡ್ತಾ ಹೋಗಬೇಕು. ನೀಟ್ ಫಿನಿಶಿಂಗ್ ಬರುತ್ತೆ. ನೀವು 2-3 ಬೀಡ್ಗಳನ್ನ ಸ್ಟಿಚ್ ಮಾಡಿದ್ರಿ ಅಂತಂದರೆ ಫ್ರೇಮಲ್ಲಿರುವಾಗ ಅದು ನೀಟಾಗೇ ಕಾಣಿಸುತ್ತೆ. ಆದರೆ ಫ್ರೇಮಿಂದ ತೆಗೆದ ಮೇಲೆ ಅದು ಕಂಪ್ಲೀಟಾಗಿ ಅದು ವರ್ಕ್ ತುಂಬ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಸೊ ನೀವು ವರ್ಕ್ನ ಮಾಡಬೇಕಾದ್ರೆ ಆದಷ್ಟು ನೀಟ್ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಹಾಗಾಗಿ 3mm 2mm 3mm ಬೀಡ್ಗಳನ್ನ ಆದಷ್ಟು ಸಿಂಗಲ್ ಬೀಡ್ಗಳನ್ನೇ ಸ್ಟಿಚ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಪ್ರಯತ್ನ ಪಡಲೇಬೇಕು, ಯಾಕಂದರೆ ಅದಕ್ಕಿಂತ ಜಾಸ್ತಿ ಬೀಡ್ಗಳನ್ನ ಹಾಕಿದ್ರೆ ಅಂತಂದರೆ ನೀಟ್ ಫಿನಿಶಿಂಗ್ ಬರೋದಿಲ್ಲ. ಇಲ್ಲಿ ಕಂಪ್ಲೀಟ್ ಆಗ್ತಾ ಬಂತು. ತುಂಬಾ ಸಿಂಪಲ್ ಆಗಿರೋ ಡಿಸೈನು. ಈ ಡಿಸೈನಿಗೆ ನೀವು ಬ್ಯಾಕು ಫ್ರಂಟು ಹಾಗೆ ಸ್ಲೀವ್ ಬುಟ್ಟಾಸ್ ಎಲ್ಲ ಹಾಕಿ 1000 ರೂಪೀಸ್ನ ನೀವು ಚಾರ್ಜ್ನ ಮಾಡ್ಕೋಬೋದು. 100 ರೂಪೀಸ್ ಮೆಟೀರಿಯಲ್ಗೆ ಇನ್ವೆಸ್ಟ್ ಮಾಡಿ ನೀವು 1000 ತನಕನೂ ನೀವು ಈ ಒಂದು ಆರಿ ವರ್ಕಲ್ಲಿ ಬಿಸ್ನೆಸ್ನ ಮಾಡ್ಬೋದು. ಲಾಸ್ಟಲ್ಲಿ ಎಂಡ್ ನೋಟ್ನ ಹಾಕೋತೀನಿ. ಹಾಗೆ ಎಂಡ್ ನೋಟ್ ಹಾಕ್ಕೊಂಡು ಇನ್ನೂ ಒಂದು ಲೈನ್ ಶುಗರ್ ಬೀಡ್ಸ್ ಕೊಡ್ತಾ ಇದ್ದೀನಿ. 4 ಲೈನ್ ಚೈನ್ ಸ್ಟಿಚ್ ಆದಮೇಲೆ 1 ಲೈನು ಶುಗರ್ ಬೀಡ್ ಮತ್ತು 3mm ಬೀಡ್ ಹಾಗೆ ಶುಗರ್ ಬೀಡ್. ಇಲ್ಲಿ ಶುಗರ್ ಬೀಡನ್ನ ಹಾಕ್ಕೊಂಡು ಅಲ್ಲಿ ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದೀನಲ್ಲ, ಪ್ರತಿ 5 ಬೀಡ್ ಶುಗರ್ ಬೀಡ್ಸ್ ಅಂದರೆ 5 ಶುಗರ್ ಬೀಡ್ಸಿಗೆ ನಾನಿಲ್ಲಿ ಪಾಯಿಂಟ್ನ ಮಾಡ್ಕೊಂಡಿದ್ದೀನಿ. ಈ ಒಂದು ಡಿಸೈನ್ನ ನಾನು ಹೇಗೆ ಮಾಡ್ತಾಯಿದ್ದೆ, ಒಂದು ಶುಗರ್ ಬೀಡ್, ಒಂದು 3mm ಬೀಡ್, ಒಂದು ಶುಗರ್ ಬೀಡ್, ಒಂದು 3mm ಬೀಡ್, ಈ ರೀತಿ ತಗೋತಾ ಇದ್ದೀನಿ. ಸ್ಟ್ರೈಟಾಗಿ ನಾವು ಇಲ್ಲಿ ಲಾಕ್ ಮಾಡ್ತಾ ಇರುವಂಥದ್ದು, ಡೈರೆಕ್ಟಾಗಿ ಸ್ಟಿಚ್ ಮಾಡಿ ಲಾಕ್ ಮಾಡೋದು. ಲಾಕ್ ಮಾಡ್ಕೊಂಡಿದ್ದೀನಿ. ಆ ಪಾಯಿಂಟ್ ಏನಿದೆ 5 ಬೀಡನ್ನ ಗ್ಯಾಪ್ ತಗೊಂಡಿದ್ದೀನಿ ನಾನಿಲ್ಲಿ. 5 ಬೀಡಿಗೆ ಗ್ಯಾಪ್ ತಗೊಂಡಿದ್ದೀನಿ. ಇನ್ನು ಚಾರ್ಜಸ್ಗಳನ್ನ ಮಾಡ್ಕೋಬೇಕಾದ್ರೆ ಪ್ಲೇಸಸ್ಗಳು ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಕೆಲವು ಕಡೆ ತೀರಾ ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ. ಸೊ ಕೆಲವು ಕಡೆ ತುಂಬ ಸಿಂಪಲ್ ಡಿಸೈನ್ ಆದರೂ ತುಂಬಾ ರೇಟ್ ತಗೋತಾರೆ. ಸೊ ಪ್ಲೇಸಸ್ಗಳು ಕೂಡ ಡಿಪೆಂಡ್ ಆಗುತ್ತೆ ಆರಿ ವರ್ಕಿಗೆ ನೀವು ಬಿಸ್ನೆಸ್ನ ಮಾಡಬೇಕಾದ್ರೆ. ನಾನಿರೋ ಕಡೆ ಪ್ಲೇಸಲ್ಲಿ ತುಂಬ ಜಾಸ್ತಿ ಪ್ರೈಸ್ ಹೇಳೋದಕ್ಕಾಗೋದಿಲ್ಲ. ಸೊ ನಾನು ಈ ಒಂದು ಡಿಸೈನಿಗೆ 750ನ ಚಾರ್ಜ್ ಮಾಡ್ಕೋತೀನಿ. ಯಾಕಂದರೆ ಜಾಸ್ತಿ ನಮ್ಮ ಹಳ್ಳಿ ಪ್ರದೇಶಗಳಲ್ಲೆಲ್ಲ ಇದನ್ನು ಜಾಸ್ತಿ ರೇಟ್ ಕೊಡಲ್ಲ ಕಸ್ಟಮರ್ಸ್ಗಳು. ಸೊ ಆವಾಗ ನಾವು ಕೂಡ
ಪ್ರೈಸ್ನ ಡ್ರಾಪ್ ಮಾಡಲೇಬೇಕಾಗ್ತದೆ. ಸೊ ನಮ್ಮ ಬಿಸ್ನೆಸ್ ಕೂಡ ನಾವು ಮುಂದುವರಿಸಬೇಕು, ನಾವು ಬೆಳಿಬೇಕು ಅಂತಂದರೆ ಸ್ವಲ್ಪ ನಾವು ಅವರ ಒಂದು ಬಜೆಟಿಗೆ ತಕ್ಕಂತೆ ನಮ್ಮ ಪ್ರೈಸನ್ನು ಕೂಡ ಕಡಿಮೆ ಮಾಡಿಕೊಳ್ಳೇಬೇಕಾಗುತ್ತಲ್ವ. ಸೊ ಹಾಗಾಗಿ ನಿಮಗೆ ನಮ್ಮ ಪ್ರೈಸಿಗೆ ನೀವು ಬ್ಲೌಸ್ಗೆ ವರ್ಕ್ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಆರ್ಡರ್ನ ಕೊಡ್ಬೋದು. ಇಲ್ಲಿ ಲೋಕಲಲ್ಲಿ ಯಾವ ಪ್ರೈಸಿಗೆ ನಾನು ಮಾಡಿಕೊಡ್ತಾ ಇದ್ದೀನೋ ಸೊ ಅದೇ ಪ್ರೈಸ್ಗೆ ನಿಮಗೆ ಕೂಡ ಮಾಡಿಕೊಡ್ತೀನಿ. ಈ ಡಿಸೈನ್ಗೆ ನಾನು 750 ಚಾರ್ಜ್ ಮಾಡ್ತೀನಿ. ಈ ಡಿಸೈನ್ ನಿಮಗೆ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಆರ್ಡ್ರನ್ನ ಕೊಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ನ ಮಾಡಿ. ಇಲ್ಲಿ ನಾನು ಚೈನ್ ಸ್ಟಿಚ್ಚಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ನ ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಏನು ಹಾಕ್ಕೊಂಡಿದ್ವಲ್ಲ 3mm ಮತ್ತು ಶುಗರ್ ಬೀಡ್ಸ್ ಅಷ್ಟೇ ಸಾಕು ಅಂದರೆ ಅಷ್ಟಕ್ಕೆ ನಿಲ್ಲಿಸ್ಬೋದು. ಇಲ್ಲಿ ನಾನು ಟ್ರಯಾಂಗಲ್ ಶೇಪಲ್ಲಿ ಅದಕ್ಕೆ ಔಟರ್ ಲೈನ್ ಕೊಡ್ತಾ ಇದ್ದೀನಿ. ಸಿಂಪಲ್ ಡಿಸೈನು. ಈ ಥರ ನಾವು ಕಾರ್ನರ್ ಬರಬೇಕಾದ್ರೆ ಸ್ವಲ್ಪ ಕಾರ್ನರ್ನ ಕ್ಲಿಯರಾಗಿ ನಾವು ಚೂಪು ಬರೋ ಥರ ನೋಡ್ಕೋಬೇಕು. ಈ ಡಿಸೈನ್ ಹೇಗೆ ಬಂದಿದೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇದರಲ್ಲಿ ಫ್ರಂಟ್ ನೆಕ್ ಡಿಸೈನ್ ಮಾತ್ರ ಇದೆ. ನಿಮಗೆ ಈ ಡಿಸೈನ್ನ ಹಾಕಿಸ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ನೀವು ವಾಟ್ಸಪ್ ಮಾಡ್ಬೋದು. ಹಾಗೆ ಬೇರೆ ನಿಮಗೆ ಯಾವುದೇ ರೀತಿಯ ಡಿಸೈನ್ಸ್ಗಳು ಬೇಕು ಅಂದ್ರೂ ಕೂಡ ಆರ್ಡ್ರನ್ನ ಕೊಡ್ಬೋದು. ನಾವು ನಿಮ್ಮ ಬ್ಲೌಸ್ಗೆ ವರ್ಕ್ ಮಾಡಿ ಇಂಡಿಯನ್ ಪೋಸ್ಟ್ ಮೂಲಕ ನಾವು ಕೊರಿಯರ್ ಮಾಡಿಕೊಡ್ತೀವಿ. ಇದೇ ಥರ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ವರ್ಕ್ ಹೇಗೆ ಬಂದಿದೆ ಅಂತ. ಸಿಂಪಲ್ ಡಿಸೈನು. ಈ ಒಂದು ಔಟರ್ ಲೈನ್ ಕೊಟ್ಟ ಮೇಲೆ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸ್ತಾ ಇದೆ. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ. ಹಾಗೆಯೇ ಒಂದು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.